ಚೆನ್ನಾಗಿದೆ. ಏನೋ ಹೊಸ ಥರ ಹೇಳಕ್ ಹೊರಟಿದ್ದಾರೆ. ಸೊ ಎಲ್ಲ ನೋಡಿ ಚೆನ್ನಾಗಿದೆ ಸಿನಿಮಾ ನೋಡಿ. ಆದರೆ ಕತೆ ಎಳೆನ ಬಿಗಿನಿಂದ ಸಸ್ಪೆನ್ಸ್ ಆಗಿ ಇಟ್ಕೊಂಡು ಹೋಗಿದಾರಲ್ಲ, ಅದು ಚೆನ್ನಾಗಿ. ನೋಡಪ್ಪ, ಇಷ್ಟು ದಿವಸ ಬೇಕಾದ ಸಿನಿಮಾಗಳು ನೋಡಿದ್ದೀವಿ, ಎಲ್ಲ ಥರ ನೋಡಿದ್ದೀವಿ. ಇದೊಂದು ಹೊಸ ಥರ ಪಿಕ್ಚರ್ನ ತೆಗೆದಿದ್ದಾರೆ ನಮ್ಮ ಶಾಸ್ತ್ರಿಗಳು. ಪಾಪ ಏನಾಗಿದೆ ಅಂದರೆ, ಈ ಪಿಕ್ಚರ್ನಲ್ಲಿ ಬರೋವಂಥ ಸಂದರ್ಭ, ಕತೆ ಎಲ್ಲ ವಿಭಿನ್ನವಾಗಿದ್ದು ಒಂಥರ ಹೊಸ ಥರವಾಗಿದೆ. ಅದರಿಂದ ಏನಾಗುತ್ತೆ ಅಂದರೆ, ಇವತ್ತಿನ ಪೀಳಿಗೆಗೆ ನೋಡಬೇಕಾದಂಥದ್ದು ಏನು ಅನ್ನೋದು ಹಳೆ ಕಾಲದ್ದಾಗಲಿ, ಮುಂದೊಂದಾಗಲಿ, ಇವತ್ತೊಂದಾಗಲಿ ಈ ಸಂದರ್ಭಕ್ಕೆ ತಕ್ಕಂತೆ ಇರುವಂಥ ಒಂದು ಸಿನಿಮಾನ ತೆಗೆದಿದ್ದಾರೆ. ಈ ತೆಗೆದಿರೋವಂಥ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಸಿನಿಮಾ ಆರ್ಟಿಸ್ಟ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಾರ್ದು ಚೆನ್ನಾಗಾಗಿ ಮುಂದೆ ಇದೇ ಥರ ಆಗಿದೆ. ಸೊ ಎಲ್ಲರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನನಗೆ ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು. ಮತ್ತೆ ಚಂದನ್ ಶೆಟ್ಟಿ ಅವ್ರದ್ದು ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಮತ್ತೆ ಅರ್ಚನಾ ಅವ್ರದ್ದು ತುಂಬಾ ಆಕ್ಟಿಂಗ್ ಸಖತ್ತಾಗಿತ್ತು. ಸೊ ಹಾಗೆ ಓವರ್ ಆಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದ್ಸಲ ನೋಡ್ಬೋದು ಸಿನಿಮಾ, ಏನು ತೊಂದರೆ ಇಲ್ಲ. ಬಟ್ ಆದ್ರೆ ಎಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಅದು ಅಲ್ಲದೆ ಡೈರೆಕ್ಷನ್ ಮಾಡಿರೋದು, ಆ ಕಥೆಗಳು, ಅದನ್ನ ನೋಡ್ತಿದ್ರೆ ಇನ್ನೊಂದ್ ಟೈಮ್ ಬರ್ಬೇಕಂತ ಅನಿಸ್ತಾ ಇದೆ. ನೆಕ್ಸ್ಟ್ ಟೈಮ್ ನಾನು ಮತ್ತೆ ಬರ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನನ್ಗ ಪಾತ್ರಗಳು ಹಾಸ್ಯ ತುಂಬಾ ಇಷ್ಟ ಆಗಿದ್ದಪ್ಪ. ಹಾಸ್ಯ ತುಂಬಾ ಚೆನ್ನಾಗಿತ್ತು. ಡೈರೆಕ್ಷನ್ ಮತ್ತೆ DOP ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಲ್ಸೋ ಇಲ್ಲ, 90s ಲವ್ ಸ್ಟೋರಿಗಿಂತ ಅಲ್ಲಿ 90s ಅಲ್ಲಿ ನಡೆಯೋ ಕತೆ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಐ ಥಿಂಕ್ ಜನರು ಬಂದು ಥಿಯೇಟರ್ ನೋಡಿ ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ತುಂಬಾ ಕಾಮಿಡಿ. ಚಂದನ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಡೈಲಾಗ್ಗಳು ಚೆನ್ನಾಗಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಚಿತ್ರ ಚೆನ್ನಾಗಿದೆ. ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಒಳ್ಳೆ ಕಾಮಿಡಿ ಇದೆ. ತುಂಬಾ ಚೆನ್ನಾಗಿ ಓಡುತ್ತೆ. ಸಿನಿಮಾ ನೋಡ್ದಂಗೆ ಆಯ್ತು. ಸುಜನ್ ಶಾಸ್ತ್ರಿ ಅವರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಉಪ್ಪಿಟ್ಟಿದೆ ಸರ್, ಉಪ್ಪಿಟ್ಟು ತುಂಬಾ ಹಳೆ ಕಾಲದ ಸಿನಿಮಾ ನೋಡ್ದಂಗೆ ಆಯ್ತು. ಏನು ಎಲ್ಲೂ ಬೋರ್ ಆಗಲ್ಲ, ಕೂತ್ಕೊಂಡು ಕ್ಲೀನ್ ಆಗಿ ನೋಡ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ. ಕಾಸ್ಟಿಂಗ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಪ್ರತಿಯೊಂದು ಚೆನ್ನಾಗಿದೆ. ಫಿಲಮ್ ಡೆಫಿನೆಟ್ಲಿ ಎಲ್ಲರೂ ಬಂದು ನೋಡ್ಬೇಕು, ಥಿಯೇಟರ್ಗೆ ಬಂದು ನೋಡ್ಬೇಕು. ಒಂದು ಎಲ್ಲೂ ಬೋರ್ ಆಗಲ್ಲ. ಬಂದ ಕ್ಷಣನೂ ಎಲ್ಲೂ ಯು ಕ್ಯಾನ್ ಪ್ರೆಡಿಕ್ಟ್ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಸೊ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ. ನನಗೆ ಹಳೆ ಕಾಲದ ಫಿಲಮ್ ತರಾನೇ ಇತ್ತಲ್ಲ, ಅದು ತುಂಬಾ ಇಷ್ಟ ಆಯ್ತು. ಆಮೇಲೆ ಚಂದನ್ ಶೆಟ್ಟಿ ಅವರು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಫಿಲಮ್ ನೋಡ್ದಂಗೆ ಗೊತ್ತಾಗ್ಲಿಲ್ಲ ನಮ್ಗೆ, ಇಷ್ಟು ಬೇಗ ಮುಗ್ದೋಯ್ತಾ ಅನ್ನಿಸ್ಬಿಡ್ತು. ತುಂಬಾ ಚೆನ್ನಾಗಿ ಕತೆ ಮಾತ್ರ ತುಂಬಾ ಚೆನ್ನಾಗಿ ಇದ್ ಮಾಡಿದಾರಪ್ಪ. ಅದು ಗೊತ್ತೇ ಆಗಲ್ಲ, ಒಂದಾದ್ಮೇಲೆ ಒಂದು ಹೇಗ್ ಬರುತ್ತೆ ಇಷ್ಟು ಬೇಗ ಮುಗ್ದೋಗ್ತಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬಹುದು. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೇಕು. ಮತ್ತೆ ಹಳೆ ಕಾಲದ್ದು ಮೂವಿ ತರ ಎಲ್ಲ ನಮ್ಗೆಲ್ಲ ಹಳೆ ಬೆಂಗಳೂರು ನೋಡಿದಾಗ ಅವ್ರು ಹೇಳಿದ್ ಹಿಂಗೆ ಹೊಸ ಪ್ರಯತ್ನ ಮಾಡೋಣ, ಹೊಸ ಕಾನ್ಸೆಪ್ಟ್, ರೆಗ್ಯುಲರ್ ಸಿನಿಮಾ ತರ ಬರಲ್ಲ ಇದು ಅಂತ ಹೇಳಿದ್ರು. ಅಂಡ್ ಅದೇ ಮಾತು ಇವಾಗ ನೀವ್ ಹೇಳ್ತಾ ಇದ್ದೀರಾ. ಖುಷಿ ಇದೆ ಅವ್ರು ಹೇಳ್ದಂಗೆ. ನಿಮ್ ಪಾತ್ರನ, ಡೈಲಾಗ್ಸ್ ನ ಎಂಜಾಯ್ ಮಾಡ್ತಿದ್ದ ಆಡಿಯನ್ಸ್ ಕಾಮಿಕ್ ವೇ ನಲ್ಲಿ ಕೊಟ್ರೆ ಆಗಿದೆ. ಅದೆಲ್ಲ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ ರೀ. ಅಂದ್ರೆ ಯೂಶಲಿ ನಾವ್ ರಿಲೇಟ್ ಆಗ್ಲಿ, ಅವ್ರು ನೋಡ್ಲಿ, ಇಷ್ಟ ಆಗ್ಲಿ ಅಂತಾನೆ ನಮ್ಗೆ ಮೈಂಡ್ ಅಲ್ಲಿ ಇರುತ್ತಲ್ವಾ. ಆಕ್ಚುಲ್ ಆಗಿ ಎಂಜಾಯ್ ಮಾಡ್ತಾ ಇದಾರೆ ಅಂತ ಗೊತ್ತಾದಾಗ ಸಿಕ್ಕಾಪಟ್ಟೆ ಖುಷಿ. ರಿಲೀಸ್ ಆಗ್ತಾ ಇದೆ. ಅದೇ ಏನೋ ಟೈಮ್ ಬರ್ಬೇಕಲ್ಲ. ಕಾಲಿನ ಎಳ್ದಿಲ್ಲ ಸುಮ್ಮನೆ, ಅವಾಗ ಕಾಲ್ ಎಳಿತಾ ಇದ್ದು. ಏನ್ ಹೇಳ್ತಾರೆ ಆಡಿಯನ್ಸ್? ಒಳ್ಳೆ ರಿವ್ಯೂಸ್ ಬರ್ತಾ ಇದೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಎಲ್ರು. ನಿಮ್ಗೆ ಬಿಡುವಿದ್ರೆ, ಇಷ್ಟ ಇದ್ರೆ ನಮ್ ಸಿನಿಮಾ ನೋಡ್ಬೇಕು ಅನ್ಸಿದ್ರೆ ದಯವಿಟ್ಟು ಚಿತ್ರಮಂದಿರದಲ್ಲಿ ಹೋಗಿ ಸಿನಿಮಾ ನೋಡಿ. ಕಾನ್ಸೆಪ್ಟ್ ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡಿದ್ದಾರೆ. ಸೊ ನಿಮ್ಗೆ ಹೇಗೆ ಅನಿಸ್ತು ಕೊನೆಗೂ ಸಿನಿಮಾ? ಅದೇ ಪುಕ್ಕ ಇದೆ ಬೇರೆ ಪ್ರಶ್ನೆ. ಅಂದ್ರೆ ಹೊರತಾಗಿರೋ ಕಂಟೆಂಟ್ ಅನ್ನು ಹೊತ್ಕೊಂಡು ಆಚೆ ಬಂದಾಗ ಅದೊಂದು ಭಯ ಇರುತ್ತಲ್ಲ, ಆ ಭಯ ಖಂಡಿತವಾಗ್ಲೂ ಇದೆ. ಪ್ರಾಣೇಶ್ವರ್ ಹೇಳಿದಾಗೆ ಭಯದ ಮಗಳೇ ಬರ್ಲಿ.
ಆ ಭಕ್ತಿನೂ ಇದೆ ನನಗೆ, ಕೈ ಹಿಡಿತಾರೆ ಅನ್ನೋದು. ಸೊ ಆಗಾಗ ನಮ್ಮ ಡೈನಮೈಟ್ ಬಂದು ನನಗೆ ಒಂದು ಡೋಂಟ್ ವರಿ ನಾನಿದ್ದೀನಿ, ಡೋಂಟ್ ವರಿ ನಾನಿದ್ದೀನಿ ಅಂತ ಹೇಳ್ತಾ ಇರ್ತಿದ್ದು. ಸೊ ಹಾಗಾಗಿ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆ ಈ ಶಕ್ತಿ, ಇನ್ನೊಂದು ಈ ಕಡೆ ಶಕ್ತಿ. ಸೊ ಹಾಗಾಗಿ ಏನು ಆಸೆ ಪಟ್ಟು ಒಂಥರ ಹೊಸದಾಗಿರೋದೇನೋ ಮಾಡಿದ್ವಿ, ಅದು ರೀಚ್ ಆಗಬೇಕಷ್ಟೇ. ರಾಜ್ಗುರು ಅವರ ರೈಟಿಂಗ್ ಅನ್ನು ಒಂದಷ್ಟು ಜನ ಇಷ್ಟಪಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಯಂಗೆಸ್ಟ್ ವ್ಯಕ್ತಿಗೆ ಬಂದಿರೋಂಥ ನ್ಯಾಷನಲ್ ಅವಾರ್ಡ್ ರಾಜ್ಗುರಿಗೆ, ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ ಆತನಿಗೆ. ಬರವಣಿಗೆ ಬಹಳ ಗಟ್ಟಿದೆ ಆತನಿಗೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ಬಟ್ ದಟ್ ಈಸ್ ದ ಓನ್ಲಿ ರೀಸನ್ ವೈ ಹಿ ಲೈಕ್ ದ ಸ್ಟೋರಿ. ಈಕೆಗೆ ಫಸ್ಟ್ ಟೈಮು, ಇವರಿಬ್ಬರಿಗೆ ಫಸ್ಟ್ ಟೈಮ್ ಹೇಳಿದಾಗ ವಿತೌಟ್ ಎನಿ ಇದು ನಾವು ಮಾಡ್ತೀವಿ ಅಂತ 2 ಸತಿ ನೋಡ್ತಾ ಇರೋದು ಸಿನಿಮಾ. ಫಸ್ಟ್ ಟೈಮು ನಾನು ಸುಮ್ಮನೆ ಡೈವಿಡ್ ಅಂತ ಕರೀತಾರೆ, ಒಂದು ನಿಮಿಷ ನಾನು ನೋಡ್ಬೇಕು ಇನ್ನೊಂದ್ಸತಿ ಸಿನಿಮಾನ, ಆಮೇಲೆ ನಾನು ಮಾತಾಡ್ತೀನಿ ಅಂತೇಳಿ 2ನೇ ಸತಿ ನೋಡಿದ್ಮೇಲೆ ಮಾತಾಡ್ತೀನಿ ಅಂತ. ಸೊ ಇವಾಗ ನಮ್ದು ಸರ್ ಒಂದು ಚರ್ಚೆ ಇದೆ ಇದಾದ್ಮೇಲೆ. ನಾನು ಇವ್ರಿಗೆ ರಿಲೀಸ್ಗಿಂತ ಮುಂಚೆ ಹೇಳಿದಾಗೆಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದೀನಿ, ಆ ಸಿನಿಮಾ ನೋಡಿದ್ರ ಹೆಂಗ್ ಬಂದಿದೆ, ಸಿನಿಮಾ ನೋಡಿದ್ರ ಒಪ್ಕೊಳ್ತಾರ ಜನ ಅಂತ, ಆಕ್ಟಿಂಗ್ ನೋಡಿದ್ರೆ ಸಹಿಸ್ಕೋತಾರ ನನ್ನ ಆಕ್ಟಿಂಗ್ ನ ಅಂತೆಲ್ಲ ಸಿಕ್ಕಾಬಡೆ ತಲೆ ತಿಂದಿದೆ ಇವರು. ಪಾಪ ಎಷ್ಟ್ ಸಲ ಕೇಳಿದ್ರು ಪಾಪ ಹೆಂಡತಿಗೆ ಸಮಾಧಾನ ಮಾಡ್ತಾರನ್ನೇ ಮಾತಾಡೋರು. ಇಲ್ಲಪ್ಪ ಚೆನ್ನಾಗಿ ಮಾಡಿದೀರಾ. ಎರಡು ತರ ಸರ್, ಒಂದು ಅವ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿಲ್ಲ ಅಂದ್ರೆ ನನ್ ಎಲ್ಲಾದ್ರೂ ಸಿನಿಮಾದಲ್ಲಿ ಫುಲ್ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಮಾಡಿ ಎಲ್ಲಾದ್ರೂ ನಿಮ್ಗೆ ಕಷ್ಟ ಅನಿಸ್ತದೆ? ಕೆಲವೊಂದ್ ಸೀನ್ಗಳು ಕಷ್ಟ ಆಗಿದ್ದು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೆ ಈ ಸಿನಿಮಾದಲ್ಲಿ. ಸೊ ಡೈರೆಕ್ಟ್ರು ಧೈರ್ಯದಿಂದ ಹೇಳೋರು ಹಿಂಗ್ ಮಾಡ್ಬೇಕು ಅಂತ. ಬಟ್ ಸ್ಟಿಲ್ ಅದು ಕ್ಯಾಮ್ರಾ ಮುಂದೆ ಹೋದಾಗ ಅದು ಫಸ್ಟ್ ಟೈಮ್ ಭಯ ಅನ್ನೋದು ಇದ್ದೇ ಇರುತ್ತೆ. ಬಟ್ ಇವಾಗ ತೆರೆ ಮೇಲೆ ನೋಡಿದಾಗ ಅನಿಸ್ತಾ ಇತ್ತು, ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡಿದೀನಿ ಅಂತ ನನ್ಗೆ ಒಂದ್ ಕಡೆ ಖುಷಿ. ಸರ್ 1980s ಹೋದಂಗಾಯ್ತು ಅಂತ ತುಂಬಾ ಜನ ಆಡಿಯನ್ಸ್ ಹೇಳಿದ್ರು, ಆ ಕಾಲಘಟ್ಟಕ್ಕೆ ಹೋದಂಗಾಯ್ತು. ಕೆಲವೊಬ್ರೇನೋ ಅಂಬರೀಷ್ ಅವ್ರ ಸಿನಿಮಾ ನೋಡಿದಂಗಾಯ್ತು ಅಂತ. ಸೊ ನಿಮ್ಮಲ್ಲಿರೋ ಆ ಇನ್ನೋಸೆನ್ಸ್ ನ ತುಂಬಾ ಜನ ಇಷ್ಟಪಟ್ಟು, ಫಸ್ಟ್ ಹಾಫ್ ಅಲ್ಲಿ ಎಸ್ಪೆಷಲಿ. ಸೊ ಅದೆಲ್ಲ ಹೆಂಗ್ ಅನ್ಸುತ್ತೆ ಸರ್? ಅದೇ ಮೇನ್, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋದು ರೀ ರೆಕಾರ್ಡಿಂಗ್. ಹಳೆ ಕಾಲದ ತರ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅಂತಂದ್ರೆ, ನಮ್ಮ ಪ್ರದೀಪ್ ಪ್ರವೀಣ್ ಅವರು ಅಷ್ಟು ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಈ ತರ ಮ್ಯೂಸಿಕ್ ಎಲ್ಲ ಮಿಸ್ ಮಾಡ್ಕೊಂತೀವಿ ನಾವು ಹಳೆ ಕಾಲದ ಸಿನಿಮಾಗಳನ್ನ ನೋಡ್ಬೇಕಾದಾಗ. ಸೊ ಅದನ್ನ ರೀಕ್ರಿಯೇಟ್ ಮಾಡಿದಾರಲ್ಲ, ಸೊ ಅದು ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದೆ. ಆಕ್ಟಿಂಗ್ ಮಾಡಿರೋದನ್ನ ಎಲಿವೇಟ್ ಮಾಡಿದ್ದಾರೆ. ಟು ಆಡ್ ಹಿಸ್ ಪಾಯಿಂಟ್, ಅವ್ರು ಅದನ್ನ